ಹಾಯ್ ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಯೂಟ್ಯೂಬ್ ಚಾನಲ್. ನಾವು ಮಾಡ್ತಾ ರೆಸಿಪಿ ಬಂದ್ಬಿಟ್ಟು ಇವತ್ತು ಜಾಮೂನ್ ಮಾಡ್ತಾ ಇದ್ದೀವಿ. ಜಾಮೂನ್ ಯಾವ ಥರ ಮಾಡ್ಬೇಕಂತ ತೋರಿಸ್ಕೊಡ್ತೀವಿ ಬನ್ನಿ. ನೋಡ್ರಿ, ಮೊದಲನೇ ಇದೆಲ್ಲ ಕಟ್ ಮಾಡ್ಕೋಬೇಕು. ನಾಳೆಗೆ ನಮ್ಮ ಮಗನ ಬರ್ತಡೆ, ಇವತ್ತು ಅದ್ರಗೋಸ್ಕರನೇ ಜಾಮೂನ್ ಮಾಡ್ತಾ ಇದ್ದೀವಿ. ಇವತ್ತು ಅರ್ಧ ಕೆಜಿ ಹಿಟ್ಟಿನ ಮಾಡ್ತಾ ಇದ್ದೀವಿ. ಇವತ್ತು ಏನಿಲ್ಲ, ಫುಲ್ ಮೆತ್ತಗೆ ನಾದ್ಕೋಬೇಡಿ. ಹಿಟ್ಟು ಒಂಚೂರು ನೀರು ಹಾಕ್ಕೊಂಡು ಇದು ನಾದ್ಕೋಬೇಕು. ಹಿಟ್ಟು ಫುಲ್ಲು ಮಿದುವಾಗಿ ನಾದ್ಕೋಬೇಡ್ದು, ಸ್ವಲ್ಪ ಹಂಗಂಗೆ ನಾದಿ ಇಟ್ಟು ಬಿಡ್ಬೇಕು. ಹಂಗಾದ್ರೇ ಜಾಮೂನ್ ಚೆನ್ನಾಗಿ ಬರೋದು. ಒಬ್ಬೊಬ್ರು ನೈಸ್ ನಾದಿ ಇಟ್ಟು ಬಿಡ್ತಾರೆ. ಹಂಗೆ ನಾದಿಟ್ಟು ಆಯಿತು ಅಂದರೆ ಫುಲ್ಲು ನೈಸ್ ನಾದ್ಕೋಬೇಡ್ದು. ಇದು ಹಿಟ್ಟು ಹಿಂಗೆ ನಾದಿ ಇಡಬೇಕು. ಆಮೇಲೆ ಉಂಡೆ ಕಟ್ಟೋ ಟೈಮಿಗೆ ಚೆನ್ನಾಗಿ ತೊಗೊಂಡು ಕೈಯಲ್ಲೇ ಉಂಡೆ ಚೆನ್ನಾಗಿ ಮಾಡ್ಕೋಬೇಕು. ಇದು ಹಾಲಲ್ಲಿನೂ ನಾದ್ಬೋದು, ಹಿಟ್ಟು ನೀರಲ್ಲಿನೂ ನಾದ್ಬೋದು. ನಿಮ್ಮ ಇಷ್ಟ. ಎದ್ರಲ್ಲಿ ಇದು ಹಾಲಿದ್ರೆ ಹಾಲು ನಾದ್ಕೋಬೋದು, ಹಾಲಿರಲಿಲ್ಲ ಅಂದರೆ ನೀರಲ್ಲಿ ನಾದ್ಬೋದು. ಏನಾಗಲ್ಲ, ಎರಡೂ ಸರಿ. ಯಾವಾಗಲೂ ನಾದ್ಬೋದು. ನಾವು ಇವಾಗ ನೀರು ತಗೊಂಡು ನಾದ್ಕೊಂಡಿದ್ದೀವಿ, ಹಾಲಿಲ್ಲ ನಮ್ಮ ಹತ್ರ. ನೋಡ್ರಿ, ಅವಾಗೆ ಇದು ಜಾಮೂನ್ಗೆ 2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವೀಟ್ ಯಾವ ಥರ ಬೇಕು ನಿಮ್ಗೆ ಆ ಥರ ಹಾಕೋಬೋದು, ಇನ್ನು ಬೇಕಾದರೆ ಹಾಕೋಬೋದು. 2 ಕಪ್ ಹಾಕಿದ್ದೀನಿ ನಾನು. 2 ಕಪ್ಪು ಇದಕ್ಕೆ ನೀರು ತಗೋತಾ ಇದ್ದೀನಿ. ದಿನ ದಿನ ಏನಾದರೂ ಚಿನ್ನ ಕರಗದು ಈ ಪ್ರೇಮ. ಕ್ಷಣ 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 ನೀನೇ ತಕ್ಷಣ ಸಹಿಸದು ಈ ಪ್ರೇಮ. ಅವನಿಗಾದರೆ ಮಿಣುಗುತ್ತಾರೆ, ಇವನಿಗಾಸರೆ. ನೀರು ಸಕ್ಕರೆ ನೀರು ಕುದಿಲಕ್ಕೆ ಇಟ್ಟಿದ್ದೀನಿ. ಇವಾಗ ಏಲಕ್ಕಿ ಹಾಕ್ತಾ ಇದ್ದೀನಿ. ಒಂದು 5 ಏಲಕ್ಕಿ ಹಾಕ್ತಾ ಇದ್ದೀನಿ. ಅರ್ಧ ಕೆಜಿ ಜಾಮೂನು ಹಿಟ್ಟಿಗೆ ನೀರು ಕುದಿಲಕ್ಕೆ ಇಟ್ಟಿದ್ದೀನಿ. ಆ ಏಲಕ್ಕಿ ಒಂದು 5 ಏಲಕ್ಕಿ ಹಾಕಿದ್ದೀನಿ ಸಕ್ಕರೆ ನೀರಿಗೆ. ನೋಡ್ರಿ, ಬಾಣಲಿ ಇಟ್ಟಿದ್ದೀನಿ, ಕಡಾಯಿ ಇಟ್ಟಿದ್ದೀವಿ. ಅದು ಎಣ್ಣೆ ಕಾಸ್ಲಕ್ಕೆ ಇಟ್ಟಿದ್ದೀವಿ. ಎಣ್ಣೆ ಕಾಯತ್ತನ ಉಂಡೆ ರೆಡಿ ಮಾಡ್ಕೊತೀವಿ ನಾವು. ಎಣ್ಣೆ ಕಾಸ್ಲಕ್ಕೆ ಇಡ್ತೀವಿ. ಇವಾಗ ಸ್ವಲ್ಪ ಬರ್ತೀವಿ ಅಂತ ಎಣ್ಣೆ ಹಾಕ್ತೀನಿ. ನೀರಿದ್ರೆ ಚಟ ಅಂತ ಎಣ್ಣೆ ಹಾಕಿದ್ರೆ ಇವಾಗ ಕತ್ತಿತ್ತು ನೀರು. ಇವಾಗ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಕಾಯತ್ತನ ಉಂಡೆ ಮಾಡ್ತೀವಿ ನಾವು ರೆಡಿ. ಎಣ್ಣೆ ಬೇಕಾದಷ್ಟು ಹಾಕೋದಕ್ಕೆ ಸರಿ ಆಯ್ತು. ಇಷ್ಟ ನೋಡ್ರಿ, ಒಂದು ಬಟ್ಲ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಇದು ಉಂಡೆ ಕಟ್ಬೇಕಲ್ಲ, ಉಂಡೆ ಕಟ್ಬೇಕು. ಈ ಥರ ಕೈಗೆ ಹಚ್ಕೊಂಡು ಜಾಮೂನ್ ಉಂಡೆ ಕಟ್ತಾ ಇದ್ದೀನಿ. ಕಟ್ತಾ ಇದ್ದೀನಿ. ನೋಡ್ರಿ, ಈ ಥರ ನೈಸಾಗಿ ಉಂಡೆ ಕಟ್ಕೋಬೇಕು. ನೋಡ್ರಿ, ಉಂಡೆ ಮಾಡ್ಕೊಂತದ್ದು ರೆಡಿ ಆಯಿತು. ಇವಾಗ ಎಣ್ಣೆ ಕರಿತೀವ್ರಿ. ಇವು ಎಣ್ಣೆ ಕರೆದು ಪಾಕದಲ್ಲಿ ಪಾಕ ಇಳಿಸ್ಬಿಟ್ಟು ಆರಿದ್ಮೇಲೆ ಪಾಕದಲ್ಲಿ ಹಾಕ್ತೀವಿ. ನೋಡ್ರಿ, ಎಣ್ಣೆ ಕೈದೈತಿ. ಇವಾಗ ಉಂಡೆ ಕರಿತಾ ಇದ್ದೀವಿ. ಮೀಡಿಯಮ್ ಉರಿಯಲ್ಲೇ ಇಟ್ಕೋಬೇಕು. ಜಾಸ್ತಿ ಇಟ್ಕೊಂಡ್ರೆ ಉಂಡೆ ಕರ್ರಗಾಗ್ತಾವ.